ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುರೇಶ್. ಬಹಳ ವಿಶೇಷವಾಗಿ ಎಲ್ಲರೂ ಕಾಯ್ತಾ ಇರ್ತಕ್ಕಂಥದ್ದು ಮತ್ತು ಇದು ಅತ್ಯಂತ ಯಶಸ್ವಿ ಬದಲಾವಣೆಯೊಂದಿಗೆ ಬಂದಿದೆ. ಯಾಕಂದರೆ ಮುಂಚೆ ಮೆರಿಟ್ ಮೇಲೆ PUC ಮಾರ್ಕ್ಸ್ ಮೇಲೆ ಇದು ಸೆಲೆಕ್ಷನ್ ಆಗ್ತಿತ್ತು. ವಿಲೇಜ್ ಅಕೌಂಟೆಂಟ್ ಅಂತ ನಾವು ಕರಿತೀವಿ ಅಥವಾ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತೀವಿ. ಆದರೆ ಈಗ ಏನು ಮಾಡಿದೆ ಸರ್ಕಾರ, ಇದನ್ನು ಬದಲಾವಣೆ ಮಾಡಿ ಅಂದರೆ ನೇರ ನೇಮಕಾತಿ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಏನು ಮಾಡಬೇಕು, ಪೋಸ್ಟನ್ನು ಫಿಲ್ ಮಾಡ್ತಾ ಇರೋದ್ರಿಂದ ಬಹಳ ಸ್ವಾಗತಾರ್ಹ ಬದಲಾವಣೆ ಅಂತ ನಾವು ಹೇಳ್ಬೋದು. ಸೊ ಇದೊಂದು ಬಹಳ ಖುಷಿ ಕೊಡ್ತಕ್ಕಂಥ ಬೆಳವಣಿಗೆ. ಅಷ್ಟೇ ಅಲ್ಲ, ಏನಾಗಿದೆ ನಿನ್ನೆ ದಿನಾಂಕ, ಹೌದಾ, ನಿನ್ನೆ ದಿನಾಂಕ 22/2024 ಏನಾಗಿದೆ, ನೇಮಕಾತಿ ಅಧಿಸೂಚನೆ ಹೊರಗೆ ಬಿದ್ದಿದೆ. ಸೊ 1000 ಹುದ್ದೆಗಳನ್ನು ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಸೊ ಏನೇನಿದೆ ಅದರಲ್ಲಿ ನೋಡ್ಕೊಂಡು ಹೋಗೋಣ. ಹುದ್ದೆಗಳ ವಿವರ ಏನಂತಾರೆ, ಗ್ರಾಮ ಆಡಳಿತ ಅಧಿಕಾರಿ, ಇದಕ್ಕೆ ವಿಲೇಜ್ ಅಕೌಂಟೆಂಟ್ ಅಂತ ಕರಿತಿದ್ರು, ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರಿತಿದ್ರು. ಇತ್ತೀಚೆಗೆ ಸರ್ಕಾರ ಇದನ್ನು ಬದಲಾಯಿಸಿ ಏನು ಮಾಡಿದೆ, ಗ್ರಾಮ ಆಡಳಿತ ಅಧಿಕಾರಿ ಅಂಥೇಳಿ ಇದಕ್ಕೆ ಮರು ನಾಮಕರಣ ಮಾಡಿದೆ. ಸೊ ವೇತನ ಶ್ರೇಣಿ ಬಂದು 21,400ರಿಂದ 42,000 ಇದೆ. ಸೊ ಒಟ್ಟು ಹುದ್ದೆಗಳು ಎಷ್ಟಂದರೆ 1000 ಹುದ್ದೆಗಳಿದ್ದಾವೆ. ಇಲ್ಲಿ ಶೈಕ್ಷಣಿಕ ಅರ್ಹತೆ ಬಂದಾಗ ಏನೆಲ್ಲ ಕೊಟ್ಟಿದ್ದಾರೆ ಅಂತಂದರೆ, ಶೈಕ್ಷಣಿಕ ಅರ್ಹತೆ ಬಂದಾಗ ಶೈಕ್ಷಣಿಕ ಅರ್ಹತೆ ಬಗ್ಗೆ ನಾವು ನೋಡ್ಕೊಂಡು ಹೋಗೋಣ. ಏನು ಕೊಟ್ಟಿದ್ದಾನೆ ಶೈಕ್ಷಣಿಕ ಅರ್ಹತೆ ಅಂತಂದರೆ, ಗ್ರಾಮ ಆಡಳಿತ ಅಧಿಕಾರಿ ಆಗಬೇಕಾದ್ರೆ ಫಸ್ಟು PUC ಅಥವಾ ತತ್ಸಮಾನ ಆಗಿರಬೇಕು. ಸರ್ಕಾರದ ಸುತ್ತೋಲೆ ಸಂಖ್ಯೆ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಆಮೇಲೆ CBSE ಅಥವಾ ICS ಮಂಡಳಿ ನಡೆಸುವ ಕ್ಲಾಸ್ 12 ಪರೀಕ್ಷೆ ಪಾಸಾದರೂ ನಡೀತದೆ. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆನೂ ನಡೀತದೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್, ಆಮೇಲೆ ಉನ್ನತ ಪ್ರೌಢಶಿಕ್ಷಣ ಕೋರ್ಸ್ HSC ಮುಗಿಸಿದ್ರು ಕೂಡ ಬರ್ತದೆ. 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ, JOC JODC JLDCಗಳನ್ನು ಮುಗಿಸಿದ್ರು ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇದೆ. ಸೊ ತದನಂತರದಲ್ಲಿ ಒಂದು ವಿಷಯದಲ್ಲಿ ಉತ್ತೀರ್ಣರಾದಲ್ಲಿ ಮಾತ್ರ PUCಗೆ ತತ್ಸಮಾನವೆಂದು ಪರಿಗಣಿಸಲಾಗುತ್ತಾ, ಹೌದಾ, ಒಂದು ಭಾಷೆ ಅಥವಾ ಒಂದು ವಿಷಯದಲ್ಲಿ ಉತ್ತೀರ್ಣ ಆಗಿರಬೇಕು. ಆಮೇಲೆ ಪಿಂಚಣಿ ಸೌಲಭ್ಯ, ಪಿಂಚಣಿ ರಹಿತ NPS ಇದೆ. ಸೊ ವಯೋಮಿತಿ ಬಂದಾಗ, ವಯೋಮಿತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನೋಡೋಣ. ವಯೋಮಿತಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ 18 ವರ್ಷಗಳು ತುಂಬಿರತಕ್ಕದ್ದು ಹಾಗೂ ಈ ಕೆಳಕಂಡ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು ಅಂತ ಹೇಳ್ತಾ, ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದು 35 ವರ್ಷ. ಆಮೇಲೆ ಪ್ರವರ್ಗ 2A 2B 2A 3A ಮತ್ತು 3Bಗಳಿಗೆ ಸಂಬಂಧಪಟ್ಟಂತೆ 38 ವರ್ಷ. ಆಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷಗಳವರೆಗೆ ಏನಿದೆ ಅವಕಾಶ ಇದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅದಾದಮೇಲೆ ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1977ರ ನಿಯಮ 3 ಕ್ಲಾಸ್ 6ರಲ್ಲಿ ನಿಗದಿಪಡಿಸಿರುವಂತೆ ನಿಗದಿತ ವಯೋಮಿತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುವುದು ಅಂತ ಹೇಳಿದ್ದಾರೆ. ಸೊ ಹುದ್ದೆಗಳ ವರ್ಗೀಕರಣ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಯಾವಾಗ ಅರ್ಜಿ ಆರಂಭ ಆಗುತ್ತಂದರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗೋದು 4/3/2024 ಬೆಳಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಅಂತಿಮವಾಗೋದು ಯಾವಾಗಂದರೆ 3/4/2024 ರಾತ್ರಿ 11:59 ಅಂದರೆ 12ರವರೆಗೆ ಇರುತ್ತೆ. ಸೊ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 6/4/2024 ಅವಕಾಶವನ್ನು ಕೊಟ್ಟಿದ್ದಾರೆ. ಒಂದು, ಯಾವುದಾದ್ರೂ ದಾಖಲಾತಿಗಳು ನಿಮ್ಮ ಹತ್ರ ಇರಲಿಲ್ಲ ಅಂದರೆ, ಇನ್ಕಮ್ ಕಾಸ್ಟ್ ಏನಾದರೂ ಮುಗಿಲಿಕ್ಕೆ ಬಂದಿದ್ದರೆ ಇನ್ಕಮ್ ಕಾಸ್ಟ್ ತಗೊಳಿಸ್ಕೊಳ್ಳಿ. ಯಾವುದಾದ್ರೂ ದಾಖಲಾತಿಗಳು ಡೇಟ್ ಬಾರ್ ಆಗಿದ್ದರೆ ಅವುಗಳನ್ನ ಏನು ಮಾಡಿ, ಈಗಲೇ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಕೊಟ್ಟರೆ ನಿಮ್ಮದು ಅಪ್ಲಿಕೇಶನ್ ಡೇಟ್ ಮುಗಿಯೋದಕ್ಕಿಂತ ಮುಂಚೆ ನಿಮ್ಮ ದಾಖಲಾತಿಗಳು ನಿಮ್ಮ ಕೈ ಸೇರ್ತವೆ. ಆವಾಗ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು. ಸೊ ಶುಲ್ಕ ಬಂದರೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಏನಿದ್ದಾವೆ, ಪ್ರವರ್ಗ 2A 2B ಮತ್ತು 3A 3Bಗೆ 750 ರೂಪಾಯಿ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ವಿಕಲಚೇತನರಿಗೆ 500 ರೂಪಾಯಿಯನ್ನು ಪಾವತಿಸಬೇಕಾಗತ್ತಾ. ಸೊ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ, ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಅಪ್ಲೈನ್ OMR ಮಾದರಿಯಲ್ಲೇ ನಡೆಸ್ತಾರಂತೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾರೆ.
ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳೋ ಅದೆಲ್ಲ ಅವಕಾಶ ಇರುತ್ತೆ. ಅದರದ್ದೇನು ತಲೆ ಕೆಡಿಸ್ಕೋಬೇಡಿ. ನೀವು ಯಾವುದಾದ್ರೂ ಒಂದು ದಾಖಲಾತಿಯನ್ನು ತಗೊಂಡು ಹೋಗಬೇಕಾಗುತ್ತೆ. ಅಂದರೆ ಪ್ಯಾನ್ ಕಾರ್ಡು, ಆಮೇಲೆ ಪರವಾನಗಿ ಅಂದರೆ ವಾಹನ ಚಾಲನಾ ಪರವಾನಗಿ ಅಥವಾ ಆಧಾರ್ ಕಾರ್ಡು, ಪಾಸ್ಪೋರ್ಟು, ವೋಟ್ರ್ ಐ ಡಿ, ಸರ್ಕಾರಿ ನೌಕರರ ಐ ಡಿ ಯಾವುದಾದ್ರೂ ತಗೊಂಡು ಹೋದರೆ ಸಾಕು. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇದೆ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿರ್ತಕ್ಕಂಥದ್ದು. ಆಮೇಲೆ ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರ್ತದೆ. ಸೊ 50 ಅಂಕಗಳನ್ನು ಗಳಿಸಲೇಬೇಕಾಗತ್ತೆ ಕನಿಷ್ಠ, ಅಂದರೆ 75 ಮಾರ್ಕ್ಸ್ ತಗಲೇಬೇಕಾಗತ್ತೆ. ಆಮೇಲೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸೋದಿಲ್ಲ. ಇದು ಜಸ್ಟ್ ಕ್ವಾಲಿಫೈಡ್ ಪೇಪರ್ ಅಷ್ಟೇ. ಗ್ರಾಮಾಡಳಿತ ಅಧಿಕಾರಿಗಳಿಗೆ ಸಬ್ಜೆಕ್ಟ್ ಏನೇನಿದೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಮತ್ತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿಸಿದ ಅಂಶಗಳು ಮತ್ತು ಅಭಿವೃದ್ಧಿ ಕುರಿತು ವಿಷಯಗಳು. ಇದು 100 ಅಂಕಗಳನ್ನು ಒಳಗೊಂಡಿದೆ. ಆಮೇಲೆ 2 ತಾಸು ಅವಕಾಶ ಇರ್ತೈತಿ ನೀವು ಎಕ್ಸಾಮ್ ಬರೆಯುವಾಗ. ಎರಡನೇ ಪತ್ರಿಕೆ ಏನಿದೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಕಂಪ್ಯೂಟರನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗೆ ವಿವರವಾದ ವೇಳಾಪಟ್ಟಿಯನ್ನು ಅದು ಏನಾಗತ್ತಿಲ್ಲ. ಋಣಾತ್ಮಕ ಮೌಲ್ಯಮಾಪನದ ಬಗ್ಗೆ ಒಂದು ಕ್ಲಾರಿಟಿ ನೋಡ್ಕೊಂಡು ಬಿಡೋಣ. ಏನಿದೆ ಅಂತಂದರೆ ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಏನಿದೆ ಅಂಕಗಳನ್ನ ಕಳೆಯಲಾಗುತ್ತೆ. ಸೊ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಕೊಂಡು ಬಿಟ್ಟರೆ ಸಾಕು. ಒಂದು ಸಲ ಇದಕ್ಕೆ ನೆಗೆಟಿವ್ ಇರುತ್ತೆ. ಆಮೇಲೆ ಅದೆಲ್ಲ ನಿಮ್ಮದು ಮೀಸಲಾತಿ ಎಲ್ಲವೂ ಇರುತ್ತೆ, ಅದರಲ್ಲೇನು 2 ಮಾತಿಲ್ಲ. ಸೊ ಅದಾದಮೇಲೆ ಆಮೇಲೆ ಕನ್ನಡ ಮಾಧ್ಯಮ ಮೀಸಲಾತಿ ಇರುತ್ತೆ, ಗ್ರಾಮೀಣ ಮಾಧ್ಯಮ ಮೀಸಲಾತಿ ಇದೆ, ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದವರಿಗೂ ಕೂಡ ಇದೆ. ಹೌದಾ? ಮೀಸಲಾತಿ ವಿಷಯದಲ್ಲಿ ಏನಿಲ್ಲ, ಪ್ರತಿಯೊಬ್ಬರಿಗೂ ಮೀಸಲಾತಿ ಅದು ಏನಿದೆ ನಿಮಗೆ ನಿಮ್ಮ ಅನ್ವಯಿಕಗಳು ಏನಿದ್ದಾವೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅವೆಲ್ಲವೂ ಇದ್ದಾವೆ. ಅವುಗಳಲ್ಲೇನು ವ್ಯತ್ಯಾಸ ಇಲ್ಲ. ರೋಸ್ಟರ್ ಕೂಡ ಅವರು ಸಿದ್ಧಪಡಿಸಿದ್ದಾರೆ. ಸೊ ಇದೆಲ್ಲ. ಆಮೇಲೆ ನೆಕ್ಸ್ಟು ಏನು ಸಿಲೆಬಸ್ ಇದೆಯಲ್ಲ, ಅದಕ್ಕೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದು ತರಗತಿಯನ್ನು ನಾನು ಮಾಡಿಕೊಡ್ತೀನಿ. ಬಟ್ ತರಗತಿ ಮಾಡೋದು ಡೌಟು. ಸೊ ನೀವೇನಿದೆ ಬೇರೆ ಇದರಿಂದ ನೋಡಿಕೊಂಡು, ಅಂದರೆ ಯಾವುದೆಲ್ಲ ಸಿಲೆಬಸ್ಸಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಕೊಂಡು ಏನು ಮಾಡಿ ಸರಿಯಾಗಿ ಕ್ಲಾಸ್ಗಳನ್ನ ಫಾಲೋ ಮಾಡ್ಕೊಳ್ಳಿ ಅಥವಾ ಓದ್ಕೊಳ್ಳಿ, ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್.